ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡು ಜಲ ಭಾಷಾ ಹೋರಾಟ ಅವಶ್ಯ. ಶಾಸಕ ಹುಲಿಗೇರಿ. ಕನ್ನಡ ನಾಡು ಜಲ ಭಾಷಾ ಕಡಿಯ ವಿಷಯ ಅಂತ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಹೋರಾಟ ಅವಶ್ಯವಾಗಿದೆ. ನಮ್ಮ ಬೆಂಬಲ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಮುದಗಲ್ ತಾಲೂಕು ಮಾಡಲು ಪ್ರಯತ್ನ ಮಾಡುವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಘಟಕ 65ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಲಿಂಗಸೂರು ಶಾಸಕ ಡಿಎಸ್ ಹುಲಿಗೇರಿ ಧ್ವಜಾರೋಹಣ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ಮರ್ಲಿಂಗಪ್ಪ, ಕರ್ವೆ ಅಧ್ಯಕ್ಷ ಎಸ್ಎ ನಯೀಂ, ಎಸ್ಎನ್ ಖಾದ್ರಿ, ಮುದಗಲ್ ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್, ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಇಸ್ಮಾಯಿಲ್ ಬಳಗಾರ್, ರುದ್ರಗೌಡ ತುರುಡಗಿ, ಕರಿಯಪ್ಪ ಯಾದವ್, ಪರಮೇಶ್ ಕಾನ್ಪುರಹಟ್ಟಿ, ಸಂಗಮೇಶ್ ಹೂನೂರು ಸೇರಿದಂತೆ ಪುರಸಭೆ ಸದಸ್ಯರು ಹಾಗೂ ಕರ್ವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಯವಿಟ್ಟು ಸ್ವಾಮಿಗಳಾಗಮ್ಮ MLA ಸರ್ ಎಲ್ಲರಿಗೂ 65ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತೋರಿಸ್ತೇನೆ. ಮೊದಲಾಗಿ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡಂತ ಎಲ್ಲ ಅತಿಥಿ ಗಣ್ಯ ಮಾನ್ಯರಿಗೆ ಆರ್ಥಿಕ ಧನ್ಯವಾದ ತೋರಿಸ್ತೇನೆ. ಅದೇ ರೀತಿಯಾಗಿ ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜ ಜನನಿಯ ಶುಕ್ಲವೇದ ಜನನಿಯ ಜೀವವು ನಿನ್ನಾವೇಶ ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಚಿನ್ನನುತ ಭಾರತ ಜಾತಿ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ.